ಬೆಳಗಿನ ಸಮಯ, ಆದರೆ ಆಕಾಶ ಪೂರ್ತಿ ಕಪ್ಪು ಮೋಡಗಳಿಂದ ಮುಚ್ಚಿರುತ್ತವೆ. ಹಕ್ಕಿಗಳು ಗೂಡಿನಲ್ಲಿ ಮಲಗಿರುತ್ತವೆ. ಜನರು ತಲೆ ಮೇಲೆ ಟಾರ್ಚ್ ಕಟ್ಟಿಕೊಂಡು ಹೊಲದಲ್ಲಿ ಕೆಲಸ ಮಾಡುತ್ತಾ ಇದ್ದಾರೆ. ಇದು ಅಮಾವಾಸ್ಯೆಪುರ. ಇಲ್ಲಿನ ನಿಯಮವೇ ಉಲ್ಟ. ಹಗಲಿನಲ್ಲಿ ಮತ್ತು ರಾತ್ರಿ ಕತ್ತಲೆ ಆಗಿರುತ್ತದೆ. ರಾಜು ತನ್ನ ಕೋತಿ ಕಿಟ್ಟಿ ಜೊತೆ ಆಟವಾಡುತ್ತಾ ಇದ್ದಾನೆ. ಕಿಟ್ಟಿ, ನೋಡು, ಇಡೀ ಪ್ರಪಂಚದಲ್ಲಿ ಬೆಳಗ್ಗೆ ಸೂರ್ಯ ಬರ್ತಾನೆ, ಆದ್ರೆ ನಮ್ಮ ಊರಿನಲ್ಲಿ ಮಾತ್ರ ಯಾಕೆ ಹೀಗೆ? ನನಗೂ ಈ ಕತ್ತಲಲ್ಲಿ ಹಣ್ಣು ಕೀಳಲು ಕಷ್ಟ ಆಗ್ತಿದೆ ರಾಜು. ಈ ಕತ್ತಲಿಗೆ ಏನಾದ್ರೂ ಮಾಡಲೇಬೇಕು. ರಾಜು ಮತ್ತು ಕಿಟ್ಟಿ ಊರಿನ ಹಿರಿಯರಾದ ಸೋಮಜ್ಜನ ಮನೆಗೆ ಹೋಗುತ್ತಾರೆ. ಅಜ್ಜ ಮನೆಯ ಲ್ಯಾಟಿನ್ ಬೆಳಕಿನಲ್ಲಿ ಧೂಳು ಹಿಡಿದ ಪುಸ್ತಕ ಓದುತ್ತಾ ಇದ್ದಾರೆ. ಅಜ್ಜ, ನಮ್ಮ ಊರಿಗೆ ಯಾಕೆ ಈ ಶಾಪ ಬಂತು? ಯಾವತ್ತು ನೋಡಿದ್ರೂ ಹಗಲಿನಲ್ಲಿ ಕತ್ತಲೆಯೇ ಇರುತ್ತದೆ. ಮಗನೇ, ಇದು ಇವತ್ತಿನ ಕಥೆಯಲ್ಲ. 100 ವರ್ಷಗಳ ಹಿಂದೆ ನಮ್ಮ ಬೆಟ್ಟದ ಮೇಲೆ ಸೂರ್ಯೇಶ್ವರ ಎಂಬ ದೇವಸ್ಥಾನವಿತ್ತು. ಅಲ್ಲಿ ಸೂರ್ಯಮಣಿ ಅನ್ನೋ ದೈವಿಕ ಕಲ್ಲು ಇತ್ತು. ಅದು ಸೂರ್ಯನ ಬೆಳಕನ್ನು ಪಡೆದು ಇಡೀ ಕಣಿವೆಗೆ ಬೆಳಕನ್ನು ಹಂಚುತ್ತಿತ್ತು. ಮತ್ತೆ ಏನಾಯಿತು ಅಜ್ಜ? ದುಷ್ಟ ಮಾಂತ್ರಿಕ ಕಾಲಭೈರವನಿಗೆ ಕತ್ತಲೆ ಅಂದ್ರೆ ಇಷ್ಟ. ಅವನು ದೇವಸ್ಥಾನದ ಮೇಲೆ ದಾಳಿ ಮಾಡಿ ಗೋಡೆಗಳನ್ನು ಧ್ವಂಸಗೊಳಿಸಿದ. ಸೂರ್ಯಮಣಿಯನ್ನು ದೇವಸ್ಥಾನದ ರಹಸ್ಯ ಕೋಣೆಯಲ್ಲಿ ಬಚ್ಚಿಟ್ಟ. ಇಡೀ ದೇವಸ್ಥಾನ ಪಾಲಾಗುವಂತೆ ಶಾಪ ಹಾಕಿದ. ಆ ದೇವಸ್ಥಾನವನ್ನು ಯಾರು ಮೊದಲಿನಂತೆ ಸರಿ ಮಾಡಿ ಸೂರ್ಯಮಣಿಗೆ ಸೂರ್ಯನ ಮೊದಲ ಕಿರಣ ಬೀಳುವಂತೆ ಮಾಡುತ್ತಾರೋ ಅಂದೇ ಈ ಕತ್ತಲೆ ದೂರವಾಗುತ್ತದೆ. ನಾನು ಆ ದೇವಸ್ಥಾನವನ್ನು ಸರಿ ಮಾಡ್ತೀನಿ ಅಜ್ಜ. ರಾಜು ತನ್ನ ಚೀಲದಲ್ಲಿ ಒಂದು ಸುತ್ತಿಗೆ, ಸ್ವಲ್ಪ ಹಗ್ಗ, ತಿನ್ನಲು ರೊಟ್ಟಿಗಳನ್ನು ಪ್ಯಾಕ್ ಮಾಡಿಕೊಳ್ಳುತ್ತಾನೆ. ಕಿಟ್ಟಿ ಸದಾ ಜೊತೆಗಿರುತ್ತಾನೆ. ಅವರಿಬ್ಬರು ಬೆಟ್ಟವನ್ನು ಹತ್ತಲು ಆರಂಭಿಸುತ್ತಾರೆ. ಬೆಟ್ಟದ ಮಧ್ಯದಲ್ಲಿ ದಟ್ಟವಾದ ಕಪ್ಪು ಮಂಜುಗಳು ಕವಿದಿದೆ. ರಾಜುವಿಗೆ ದಾರಿ ಕಾಣಿಸುವುದಿಲ್ಲ. ಕಿಟ್ಟಿ, ನನಗೆ ಏನೂ ಕಾಣಿಸ್ತಾ ಇಲ್ಲ. ರಾಜು, ಹೆದರಬೇಡ. ಮೇಲಿನಿಂದ ನೋಡಿದರೆ ಒಂದು ಸಣ್ಣ ದಾರಿ ಕಾಣಿಸ್ತಾ ಇದೆ. ನನ್ನ ಧ್ವನಿ ಕೇಳಿ ಅದರ ಹಿಂದೆ ಬಾ. ಕಿಟ್ಟಿಯ ಬುದ್ಧಿವಂತಿಕೆಯಿಂದ ಅವರು ಕತ್ತಲ ಪ್ರದೇಶವನ್ನು ದಾಟುತ್ತಾರೆ. ದೇವಸ್ಥಾನದ ಹತ್ತಿರ ಹೋಗುತ್ತಿದ್ದಂತೆ ಕಪ್ಪು ಕಾಗೆಗಳ ಹಿಂಡು ಅವರ ಮೇಲೆ ದಾಳಿ ಮಾಡುತ್ತದೆ. ರಾಜು ಧೈರ್ಯ ಕೆಡದೆ ತನ್ನಲ್ಲಿದ್ದ ಟಾರ್ಚ್ ಲೈಟ್ಗಳನ್ನು ಕಾಗೆಗಳ ಕಣ್ಣಿಗೆ ಹೊಡೆಯುತ್ತಾನೆ. ತೀಕ್ಷ್ಣವಾದ ಬೆಳಕಿಗೆ ಹೆದರಿ ಕಾಗೆಗಳು ಓಡಿ ಹೋಗುತ್ತವೆ. ಕೊನೆಗೂ ಅವರು ಬೆಟ್ಟದ ತುದಿಯಲ್ಲಿದ್ದ ದೇವಸ್ಥಾನವನ್ನು ತಲುಪುತ್ತಾರೆ. ಅಲ್ಲಿನ ದೃಶ್ಯ ಭಯಭೀತಿಗೊಳಿಸುತ್ತಿತ್ತು. ದೇವಸ್ಥಾನದ ಗೋಪುರ ಮುರಿದು ಬಿದ್ದಿರುತ್ತದೆ. ಬೃಹತ್ ಕಲ್ಲುಗಳು ಚೆಲ್ಲಾಪಿಲ್ಲಿಯಾಗಿರುತ್ತವೆ. ಸುತ್ತಲೂ ಜೇಡರ ಬಲೆ ಮತ್ತು ಮುಳ್ಳಿನ ಗಿಡಗಳು ಬೆಳೆದಿರುತ್ತವೆ. ಕಿಟ್ಟಿ, ಕೆಲಸ ಶುರು ಮಾಡೋಣ. ನಾವಿಬ್ಬರೇ ಈ ದೇವಸ್ಥಾನವನ್ನು ಸರಿ ಮಾಡಬೇಕು. ರಾಜು ತನ್ನ ಸಣ್ಣ ಕೈಗಳಿಂದ ಭಾರವಾದ ಕಲ್ಲುಗಳನ್ನು ಎತ್ತಿ ಗೋಡೆಯ ಮೇಲೆ ಜೋಡಿಸುತ್ತಾನೆ. ಕಿಟ್ಟಿ ತನ್ನ ಬಾಲದಿಂದ ಜೇಡರ ಬಲೆಯನ್ನು ಸ್ವಚ್ಛಗೊಳಿಸುತ್ತಾನೆ. ಮುರಿದು ಬಿದ್ದಿದ್ದ ಗರ್ಭದ ಗುಡಿಯ ಕಂಬಗಳನ್ನು ಇಬ್ಬರೂ ಸೇರಿ ಹಗ್ಗ ಕಟ್ಟಿ ನೇರವಾಗಿ ನಿಲ್ಲಿಸುತ್ತಾರೆ. ಅವರು ದೇವಸ್ಥಾನದ ಕೊನೆಯ ಕಲ್ಲನ್ನು ಜೋಡಿಸಿ ಮುಗಿಸುತ್ತಿದ್ದಂತೆ ದೇವಸ್ಥಾನಕ್ಕೆ ಒಂದು ದೈವಿಕ ಕಲೆ ಬರುತ್ತದೆ. ದೇವಸ್ಥಾನ ಸರಿಯಾಗುತ್ತಿದ್ದಂತೆ ನೆಲದೊಳಗಿನ ಕಪ್ಪು ಹೊಗೆ ಬಂದು ದುಷ್ಟ ಮಾಂತ್ರಿಕ ಕಾಲಭೈರವ ಪ್ರತ್ಯಕ್ಷನಾಗುತ್ತಾನೆ. ಅಟ್ಟಹಾಸದಿಂದ ನಗುತ್ತಾನೆ. ಸಣ್ಣ ಹುಡುಗನೇ, ನನ್ನ ಕತ್ತಲೆಯ ಸಾಮ್ರಾಜ್ಯವನ್ನು ನಾಶ ಮಾಡಲು ಬಂದಿದ್ದೀಯಾ? ಈ ದೇವಸ್ಥಾನವನ್ನು ಎಂದಿಗೂ ಸರಿ ಮಾಡಲು ಬಿಡಲ್ಲ. ಅವನು ರಾಜುವಿನ ಮೇಲೆ ಕಪ್ಪು ಮಾಂತ್ರಿಕ ಶಕ್ತಿಯನ್ನು ಎಸೆಯುತ್ತಾನೆ. ರಾಜು ದೂರ ಹೋಗಿ ಬೀಳುತ್ತಾನೆ. ರಾಜು, ಎದ್ದೇಳು, ಬಿಡಬೇಡ. ರಾಜು ಕಷ್ಟಪಟ್ಟು ಎದ್ದು ನಿಲ್ಲುತ್ತಾನೆ. ನೀನು ಕತ್ತಲೆಯ ರಾಜ ಇರಬಹುದು, ಆದರೆ ಬೆಳಕಿನ ಶಕ್ತಿ ಮುಂದೆ ನೀನು ಶೂನ್ಯ ಎಂದು ಕಿರ್ಚುತ್ತಾ ಗರ್ಭಗುಡಿಯ ಮಧ್ಯದಲ್ಲಿದ್ದ ಧೂಳು ಹಿಡಿದಿದ್ದ ದೊಡ್ಡ ಕನ್ನಡಿಯೊಂದನ್ನು ಮಾಂತ್ರಿಕನ ಕಡೆಗೆ ತಿರುಗಿಸುತ್ತಾನೆ. ಆ ಸಮಯದಲ್ಲಿ ಆಕಾಶದಲ್ಲಿ ಮೂಡುತ್ತಿದ್ದ ವಿಚಿತ್ರ ರಾತ್ರಿಯ ಬೆಳಕು ಆ ಕನ್ನಡಿಯ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ನೇರವಾಗಿ ಮಾಂತ್ರಿಕನ ಮೇಲೆ ಬೀಳುತ್ತದೆ. ಬೆಳಕಿನ ತೇಜಸ್ಸನ್ನು ತಡೆಯಲಾರದೆ ಮಾಂತ್ರಿಕ ಕಾಲಭೈರವ ಕಿರ್ಚುತ್ತಾ ಗಾಳಿಯಲ್ಲಿ ಕರಗುತ್ತಾನೆ. ಮಾಂತ್ರಿಕ ಕರಗುತ್ತಿದ್ದಂತೆ ಗರ್ಭಗುಡಿಯ ರಹಸ್ಯ ನೆಲಮಾಳಿಗೆ ತೆರೆದುಕೊಳ್ಳುತ್ತದೆ. ಅಲ್ಲಿ ಅತ್ಯಂತ ಪ್ರಕಾಶಮಾನವಾದ ಸೂರ್ಯಮಣಿ ಇರುತ್ತದೆ. ರಾಜು ಅತ್ಯಂತ ಭಕ್ತಿಯಿಂದ ಆ ರತ್ನವನ್ನು ಎತ್ತಿಕೊಂಡು ಹೋಗಿ ತಾವೇ ಸರಿಪಡಿಸಿದ ದೇವಸ್ಥಾನದ ಗೋಪುರದ ಉನ್ನತ ಪೀಠದ ಮೇಲೆ ಸ್ಥಾಪಿಸುತ್ತಾನೆ. ಸೂರ್ಯಮಣಿಯನ್ನು ಇಟ್ಟ ತಕ್ಷಣ ಆಕಾಶದಲ್ಲಿದ್ದ ಕಪ್ಪು ಮೋಡಗಳೆಲ್ಲ ಸೀಳಿಕೊಂಡು ಹೋಗುತ್ತವೆ. 100 ವರ್ಷಗಳ ನಂತರ ಅಮಾವಾಸ್ಯೆಪುರದ ಮೇಲೆ ನಿಜವಾದ ಸೂರ್ಯ ಉದಯಿಸುತ್ತಾನೆ. ಕೋಮಲವಾದ ಸೂರ್ಯನ ಕಿರಣಗಳು ಊರಿನ ಮೇಲೆ ಬೀಳುತ್ತವೆ. ಹಕ್ಕಿಗಳು ಚಿಲಿಪಿಲಿಗುಟ್ಟುತ್ತಾ ಹಾರಾಡುತ್ತವೆ.
ಕತ್ತಲಲ್ಲಿದ್ದ ಜನರ ಮುಖದಲ್ಲಿ ಸಂತೋಷ ಬರುತ್ತದೆ. ಊರಿನ ಜನರೆಲ್ಲರೂ ಬೆಟ್ಟದ ಮೇಲೆ ಓಡಿ ಬರುತ್ತಾರೆ. ಜೀರ್ಣೋದ್ಧಾರಗೊಂಡ ದೇವಸ್ಥಾನ ಮತ್ತು ಅದರ ಮುಂದೆ ನಿಂತಿರುವ ವೀರ ಹುಡುಗ ರಾಜು ಮತ್ತು ಕಿಟ್ಟಿಯನ್ನು ನೋಡಿ ಜಯಘೋಷ ಹಾಕುತ್ತಾರೆ. ರಾಜು, ನೀನು ನಮ್ಮ ಊರಿನ ಕತ್ತಲೆಯನ್ನು ಓಡಿಸಿ ಹೊಸ ಬೆಳಕು ತಂದಿದ್ದೀಯ. ಇವತ್ತಿನಿಂದ ನಮ್ಮ ಊರಿನ ಹೆಸರು ಸೂರ್ಯಾಪುರ. ಜನರೆಲ್ಲ ರಾಜು ಮತ್ತು ಕಿಟ್ಟಿಯನ್ನು ಹೆಗಲ ಮೇಲೆ ಕೂತುಕೊಂಡು ಹಬ್ಬದ ಆಚರಣೆ ಮಾಡುತ್ತಾರೆ.